ಓಕೆ. ಇಲ್ಲಿ ಯಾವ್ದು ಮೇಡಮ್? ಇದು ಎಲ್ಲ ಹೋಗಿದೆ. ಕಂಪ್ಲೀಟ್ ಇದು ಫೈನಲ್. ಫೈನಲ್ ನೆಕ್ಸ್ಟ್ ಬಿಗ್ಗರ್ ಲಾಗ್ ಬಂದಿರುವಂತದ್ದು. ನೆಕ್ಸ್ಟ್ ಇದ್ರ ಪ್ರೊಸೆಸ್ ಹೇಗೆ? ಇದನ್ನ ನಾವು ಕ್ರಶ್ ಮಾಡಿ ಹಾ. ಲೈಕ್ ನಾನು ಅಲ್ಲಿ ಹೇಳಿದ್ನಲ್ಲ ಅಷ್ಟು ಪ್ರೊಸೆಸಿಂಗ್ ಆಗುತ್ತೆ. ಇದನ್ನ ಸ್ಪ್ಲಿಟ್ ಮಾಡಿ ಚಿಪ್ಸ್ ಮಾಡಿ ಪೌಡರ್ ಮಾಡಿ ಗಂಧದ ಎಣ್ಣೆ ಮ್ಯಾನುಫ್ಯಾಕ್ಚರ್ಗೆ ಯೂಸ್ ಮಾಡುವಂತದ್ದು. ಇವಾಗ ಒಳಗಡೆ ಸ್ವಲ್ಪ ಇಷ್ಟೇ ಇರುತ್ತಲ್ಲ, ಅದನ್ನ ಹೇಗೆ ಕಟ್ ಮಾಡ್ತೀರಾ? ಸೇಮ್ ಅದಕ್ಕೂ ಸೇಮ್ ಪ್ರೊಸೀಜರ್. ಈ ರೀತಿ ಸ್ಪ್ಲಿಟ್ ಮಾಡಿದಾರಲ್ಲ ಇದೇ ರೀತಿ. ಇದನ್ನ ನೀವೀಗ ಇದನ್ನ ತಗೊಂಡ್ರೆ ಈ ಲಾಗ್ ಅಲ್ಲಿ ವೈಟ್ ಚಿಪ್ಸ್ ಇದೆ, ಹಾರ್ಡ್ ವುಡ್ ಇದೆ. ನಾನು ಆಗ್ಲೇ ಹೇಳ್ದಂಗೆ ಮಿಕ್ಸೆಡ್ ಚಿಪ್ಸ್ ಅನ್ನೋ ಒಂದು ಕ್ಲಾಸಿಫಿಕೇಶನ್ ಬರುತ್ತೆ. ಅದನ್ನ ಇಲ್ಲಿ ಸಪರೇಟ್ ಮಾಡ್ಕೋಬೇಕು. ಮಾಡ್ಕೊಂಡು ಫರ್ದರ್ ಅದನ್ನು ಆಯಿಲ್ ಡಿಸ್ಟಿಲೇಷನ್ ಗೆ ಯೂಸ್ ಮಾಡುವಂತದ್ದು. ಓಕೆ. ಅಂದ್ರೆ ಗಂಧದ ಯಾವ್ದು ವೇಸ್ಟ್ ಆಗಲ್ಲ. ಯಾವ್ದು waste ಒಂದ್ ಆಗಲ್ಲ. ಚಕ್ಕೆನೂ ಕೂಡ ನೀವು ಕಲೆಕ್ಟ್ ಮಾಡಿ ಇದ್ ಮಾಡ್ತಾರೆ. ಯಾಕೆಂದ್ರೆ ಅಲ್ಲಿ ಚಕ್ಕೆ ಎಲ್ಲ ಸಪರೇಷನ್ ಆಗಿ ಮಾಡಿದೀರಾ, ಮತ್ತೆ ಇಲ್ಲ ಸಣ್ಣ ಸಣ್ಣದೆಲ್ಲ ಸಪರೇಷನ್ ಆಗಿ ಮಾಡಿದೀರಾ. ಇದನ್ನೆಲ್ಲ ಹೇಗೆ ಇದು ಆಯಿಲ್ಗೆ ಹೋಗುತ್ತೆ ಒಂದು, ಉಳಿದಿದ್ದೆಲ್ಲ ಈಗ ಇದನ್ನ ನೀವು ಅಲ್ಲಿ ಔಟರ್ ಬಾರ್ಕ್ ಇದೆಯಲ್ಲ ಅದನ್ನ ಪೌಡರ್ ಮಾಡ್ಕೊಂಡು ಅಗರಬತ್ತಿ ಸ್ಟಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಯೂಸ್ ಮಾಡ್ಕೋಬಹುದು. ಓಕೆ. ಅದು ಔಟರ್. ಹೌದು ಆ ಔಟರ್ ಬಾರ್ಕ್ ನ. ಓಕೆ, ನೈಸ್. ಇಲ್ಲಿ ಇದೆಯಲ್ಲ ಮೇಡಮ್, ಇದು ಅಂದ್ರೆ ಔಟರ್ ಬಾರ್ಕ್ ನ ನೀವು ಅಗರಬತ್ತಿ ಧೂಪ ಎಲ್ಲದಕ್ಕೂ ಯೂಸ್ ಮಾಡಿ. ಇದೇನಂದ್ರೆ ಆ ಮರದ ಹೊರಗಡೆ ತೊಗಟೆ ಬರುತ್ತಲ್ಲ ಅದು, ಇದಕ್ಕೆ ಬಾರ್ಕ್ ಅಂತ ಹೇಳ್ತೀವಿ. ಇದನ್ನ ನಾವು ಫರ್ದರ್ ಇದನ್ನ ಪೌಡರ್ ಮಾಡ್ಕೊಂಡು ಅಗರಬತ್ತಿ ಸ್ಟಿಕ್ಸ್ ಗೆ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಒನ್ ಆಫ್ ದ ರಾ ಮೆಟೀರಿಯಲ್ ಆಗಿ ಯೂಸ್ ಮಾಡಬಹುದು, ಅಥವಾ ಸಾಂಬ್ರಾಣಿ ಕೋನ್ಸ್ ಇರುತ್ತಲ್ಲ ಅದಕ್ಕೆ ಒನ್ ಆಫ್ ದ ರಾ ಮೆಟೀರಿಯಲ್ ಆಗಿ ಯೂಸ್ ಮಾಡ್ಕೋಬಹುದು.